ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಪಂಪ್ ಹೌಸ್ ಆವರಣದಲ್ಲಿ ಸೋಮವಾರದಂದು ಪುರಸಭೆ ವ್ಯಾಪ್ತಿಯಲ್ಲಿನ 15ನೇ ಹಣಕಾಸು ಮತ್ತು ನಗರೋತ್ಥಾನ ಯೋಜನೆಯಡಿ 1,09,00,000 ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಗರೋತ್ಥಾನ ಯೋಜನೆಯಡಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೌರ ಕಾರ್ಮಿಕರಿಗಾಗಿ ವಿಶ್ರಾಂತಿ ಗೃಹ ನಿರ್ಮಿಸಲಾಗುತ್ತೆ ಅಂತ ಹೇಳಿದರು. ಪುರುಷ ಮಹಿಳಾ ಪೌರ ಕಾರ್ಮಿಕರಿಗೆ ಪ್ರತ್ಯೇಕ ಕೊಠಡಿಗಳು ಇರಲಿವೆ. ಮಾರೇನಹಳ್ಳಿ ಬಳಿ 3.18 ಎಕರೆ ಜಾಗದಲ್ಲಿ ಪೌರ ಕಾರ್ಮಿಕರ ಕಾಲೋನಿ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದ್ದು, ರಸ್ತೆ ವ್ಯವಸ್ಥೆ ನಂತರ ನಿವೇಶನ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಿದರು. ಪುರಸಭಾ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಮಾರುಕಟ್ಟೆ ಹಾಗೂ ಪಾದಚಾರಿ ಮಾರ್ಗ ಸೇರಿದಂತೆ ಅಗತ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಇವತ್ತು ವಿಶೇಷವಾಗಿ ನೆರವೇರಿಸ್ತಾ ಇದ್ದೇವೆ. ಇದಲ್ಲದೆ ಮಾರ್ಕೆಟ್ನ ಆಧುನೀಕರಣ ಮತ್ತು ಇತರೆ ಕಾಮಗಾರಿಗಳು ಅದು 75 ಲಕ್ಷ, 80 ಲಕ್ಷ, ಇದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನು ನಿಮ್ಮರ ಸಮ್ಮುಖದಲ್ಲಿ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕ ಬಂಧುಗಳ ಸಮ್ಮುಖದಲ್ಲಿ ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳಾದಂಥ ಯತೀಶ್ ಅವರು ಉಪಸ್ಥಿತರಿದ್ದಾರೆ. ಅದೇ ಪುರಸಭೆಯೆಲ್ಲ ಗೌರವಾನ್ವಿತ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು, APCMS ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಎಲ್ಲರೂ ಕೂಡ ಈ ಭಾಗದ ನಾಗರಿಕ ಬಂಧುಗಳು, ಪುರಸಭೆಯೆಲ್ಲ ಇಂಜಿನಿಯರ್ಸ್ ಮತ್ತು ಅಧಿಕಾರಿ ವರ್ಗ ಸಮ್ಮುಖದಲ್ಲಿ ಇವತ್ತು ಬುದ್ಧಿ ಪೂಜೆಯನ್ನು ನೆರವೇರಿಸಿದೆ. ಈಗ ಈ ಕಟ್ಟಡ ಶಿಥಿಲಗೊಂಡಿದ್ದು, ನಗರೋತ್ಥಾನದ ಅಡಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಪ್ರಾರಂಭಿಸ್ತಕ್ಕಂಥದ್ದು ಅವಕಾಶ ಇತ್ತು. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ಮಹಿಳೆಯರಿಗೆ ಪ್ರತ್ಯೇಕ ಮತ್ತು ಪುರುಷರಿಗೆ ಪ್ರತ್ಯೇಕ ಅದನ್ನು ಬೈಫರ್ಗೆಟ್ ಮಾಡಿ, ಯಾಕೆಂದರೆ ಅವರು ದಿನನಿತ್ಯ ಬೆಳಗ್ಗೆ ಕೆಲಸ ಮಾಡುವ ಸಂದರ್ಭದಲ್ಲಿ ಅವ್ರಿಗೂ ಕೂಡ ವಿಶ್ರಾಂತಿ ಅವಶ್ಯಕತೆ ಇರ್ತದೆ. ಅವರ ಒಂದು ಭದ್ರತೆಯ ದೃಷ್ಟಿಯಿಂದ ಈ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಪೌರ ಕಾರ್ಮಿಕರಿಗೇನು 3 ಎಕರೆ 18 ಗುಂಟೆ ಪ್ರದೇಶವನ್ನು ಮಂಜೂರಾತಿ ಮಾಡಿದ್ದೇವೆ. ಅದು ಒಂದು 15 ಅಡಿ ಇದೆ. ಅದು ಪ್ಲಾನ್ ಅಪ್ರೂವ್ ಆಗಬೇಕಾದ್ರೆ 30 ಅಡಿ ರಸ್ತೆ ಆಗಬೇಕಾಗಿದೆ. ಈಗ ಮಾರೇನಹಳ್ಳಿ ಹತ್ರ ಅವ್ರಿಗೂ ಕೂಡ ಹೇಳಿ ಬಂದಿದ್ದಾರೆ. ಯಾಕೆಂದರೆ ಆ ಜನನೂ ಕೂಡ ಅವತ್ತು ಸಂದರ್ಭದಲ್ಲಿ ಸಾಕಾರವನ್ನು ಮಾಡಿದ್ದಾರೆ. ಅವ್ರಿಗೂ ರಸ್ತೆಗೆ ತೊಂದರೆ ಆಗೋದು ಬೇಡ, ಅದನ್ನು ಮನಗಂಡು ಇನ್ನೊಂದು 2-3 ದಿವಸ ಅದನ್ನು ಕೂಡ ಬಗೆಹರಿಸುವಂಥ ಕೆಲಸನ ಮಾಡ್ತೀವಿ. ಜಗದೀಶು ಈ ವೇಳೆ ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್, ಮಾಜಿ ಅಧ್ಯಕ್ಷ CN ಮೋಹನ್, TAPCMS ಅಧ್ಯಕ್ಷ HR ವೆಂಕಟೇಶ್, ನಿರ್ದೇಶಕ CG ಜಗದೀಶ್ ಹಾಗೂ ಪುರಸಭೆ ಸಿಬ್ಬಂದಿ, ಪೌರ ಕಾರ್ಮಿಕರು ಭಾಗವಹಿಸಿದ್ದರು.